ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನ ಸಿದ್ಧಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮೋ ನಮಃ ಹರಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಸಂಜಯ ಉವಾಚ ವಿಹರ್ತ್ಯತು ತತೋ ರಾಜನ್ ಸಹಿತಃ ಕುರು ಪಾಂಡವಃ ವ್ಯತೀತಾಯಾಂತು ಶರ್ವರ್ಯಾಂ ಪುನರ್ಯುದ್ಧಾಯ ನಿರ್ಯಯೌ. 4ನೇ ದಿನದ ರಾತ್ರಿ ಕಳೆದಾದ ಮೇಲೆ 5ನೇ ದಿನದ ಬೆಳಿಗ್ಗಿನ ಯುದ್ಧಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ. ತತೋ ಯುಧಿಷ್ಠಿರೋ ರಾಜ ದೃಷ್ಟದ್ಯುಮ್ನಮಭಾಷತ ವ್ಯೂಹಂ ವ್ಯೂಹಸ್ವ ಪಾಂಚಾಲ ಮಕರಂ ಶತ್ರುನಾಶನಂ. ಶತ್ರುಗಳನ್ನು ಚಲ್ಲಪಿಲ್ಲಿಯಾಗಿ ತುಂಡಾಡುವ ಅತ್ಯದ್ಭುತವಾದ ಮಕರ ವ್ಯೂಹವನ್ನು ನಿರ್ಮಾಣವನ್ನು ಮಾಡು ಅಂತ ಧರ್ಮರಾಜ ದೃಷ್ಟದ್ಯುಮ್ನನಿಗೆ ಆದೇಶವನ್ನು ಮಾಡಿದರು. ಈ ಮಕರ ಭಾರಿ ವಿಚಿತ್ರವಾದ ಕಾರ್ಯ. ಮಕರದ ಕಾರ್ಯ, ಮಕರ ಅಂದ್ರೆ ಮೊಸಳೆ. ನೀರಿನ ಆಳಕ್ಕೂ ಹೋಗುತ್ತೆ, ಭೂಮಿಯ ಮೇಲೂ ನಡೆಯುತ್ತೆ. ಮೀನ ಬಂದರೆ ಕದಾಚಿತ್ ಗೊತ್ತಾದೀತು, ಮೊಸಳೆ ಬಂದರೆ ಗೊತ್ತೇ ಆಗುವುದಿಲ್ಲ. ಅಷ್ಟು ಶಾಂತವಾಗಿ ಬಂದು ಬೇಟೆಯಾಡುತ್ತೆ. ಬೇಟೆಯಾಡ್ತಾ ಇರುವಾಗ ಪೂರ್ಣ ಮನುಷ್ಯನನ್ನೇ ನುಂಗಿ ಹಾಕಿಬಿಡುವಂಥ ದಿವ್ಯವಾದ ಸಾಮರ್ಥ್ಯ. ತನ್ನ ಮೇಲೆ ಶತ್ರು ದಾಳಿ ಮಾಡ್ತಾ ಇದ್ದಾರೆ ಎಂದು ಗೊತ್ತಾದ ಕೂಡಲೇ ದೂರದಲ್ಲಿ ಜಿಗಿತೆ ಒಳಗೆ ಹೋಗಿ ಸೇರಿಕೊಂಡು ಬಿಡುತ್ತೆ. ಹೀಗೆ ನಾನಾ ತರಹದ ಕೌಶಲಗಳಿಂದ ಯುಕ್ತವಾದದ್ದು ಮಕರ. ಆ ಎಲ್ಲ ಕೌಶಲಗಳು ವ್ಯೂಹದಲ್ಲಿ ಬರಬೇಕು. ಅಂದರೆ ಮತ್ತು ನೀರೆಲ್ಲಿತ್ತು, ನೀರಿನಾಗ ಎಲ್ಲಿ ಹೋದರು ಅಂತ ಪ್ರಶ್ನೆಯನ್ನು ಕೇಳೋದಲ್ಲ. ಆ ಮಟ್ಟದ ಕೌಶಲಗಳನ್ನು ಒಳಗೊಂಡ ಭಾರಿ ಪ್ರಬಲವಾದ ಬಲಾಢ್ಯವಾದ ಮಕರ ವ್ಯೂಹವನ್ನು ನಿರ್ಮಾಣವನ್ನು ಮಾಡ್ತಾರೆ. ನಿರ್ಮಾಣವನ್ನು ಮಾಡಿದಾಗ ಶಿರೋಭೂತ್ ದ್ರುಪದಸ್ತಸ್ಯ ಪಾಂಡವಶ್ಚ ಧನಂಜಯ
ತಲೆ ಭಾಗಕ್ಕೆ ಅರ್ಜುನ ಹಾಗೂ ದ್ರುಪದ ರಾಜ ಇಬ್ಬರು ಗಟ್ಟಿಯಾಗಿ ನಿಲ್ತಾರೆ. ಪುಚ್ಛ ಭಾಗಕ್ಕೆ ಭೀಮಸೇನ ದೇವರು. ಹಿಂದಿನಿಂದ ದಾಳಿ ಮಾಡುವಕ್ಕೆ ಭೀಮ, ಮುಂದಿನಿಂದ ದಾಳಿ ಮಾಡುವುದಕ್ಕೆ ಅರ್ಜುನ. ಇದು ಯಾವಾಗಲೂ ಸಿದ್ಧವಾಗಿರುವಂಥದ್ದು. ಮೊಸಳೆಗೆ ಬಾಯಿಯೊಳಗೆ ಎಷ್ಟು ಶಕ್ತಿ ಇದೆ ಅಷ್ಟೇ ಶಕ್ತಿ ಬಾಲದಲ್ಲಿದೆ. ಬಾಲದಿಂದ ಒಂದು ಏಟು ಕೊಟ್ಟಿತ್ತು ಅಂತಂದರೆ ಅದು ತಲೆ ತಿರುಗಿ ಕೆಳಗೆ ಬೀಳುತ್ತೆ, ಆಮೇಲೆ ಬಾಯಿಯಿಂದ ತನ್ನ ಬೇಟೆಯನ್ನು ತಾನು ಆಡುತ್ತೆ. ಹೀಗೆ ನಿರ್ಮಾಣವನ್ನು ಮಾಡ್ತಾರೆ. ಮಧ್ಯದೊಳಗೆ ಅಲ್ಲಿ ಎಲ್ಲ ಕಡೆಗೂ ಕೂಡ ಎಲ್ಲೆಲ್ಲಿ ವಿನಿಯೋಗವನ್ನು ಮಾಡಿರ್ತಾರೆ ಅವರೆಲ್ಲ ನಿಂದಿರ್ತಾರೆ. ಭೀಮಸೇನಸ್ತು ಕೌಂತೆಯೋ ದ್ರೋಣಂ ದೃಷ್ಟ ಪರಾಕ್ರಮಿ ಅಭ್ಯಯ ಅಶ್ವೈ ಭಾರದ್ವಾಜಸ್ಯ ವಾಹಿನಂ ದ್ರೋಣಸ್ತೆ ಸಮರೇ ಕೃದ್ದೋ ಭೀಮಂ ನವಭಿಸ್ಸರೈ. ಭೀಮಸೇನ ದೇವರು ಘನಘೋರವಾದ ಯುದ್ಧವನ್ನು ಮಾಡ್ತಾ ಇರುವಾಗ ದ್ರೋಣಾಚಾರ್ಯರು ಭೀಮಸೇನ ದೇವರ ಎದುರಿಗೆ ಬರ್ತಾರೆ. ಆದರೆ ದ್ರೋಣಾಚಾರ್ಯರ ಮೇಲೆ ಭೀಮಸೇನ ದೇವರು ಆ ಶಸ್ತ್ರವನ್ನು ಪ್ರಯೋಗವನ್ನು ಮಾಡುವುದಿಲ್ಲ. ಆಗ ಏನು ಮಾಡಬೇಕು ಅಂತಂದರೆ ಭಾರಿ ಅದ್ಭುತವಾದ ವರ್ಣನೆಯನ್ನು ಮಾಡ್ತಾರೆ. ಆ ದ್ರೋಣಾಚಾರ್ಯ ಬಾಣ ಬಿಡ್ತಾ ಇದ್ದಾರೆ ಮೈ ಮೇಲೆ. ಆ ಬಾಣಗಳು ಬಿಡ್ತಾ ಇರುವಾಗಲೇ ಹೀಗೆ ಭೀಮನಡಿಗೆಯಿಂದ ಬಂದವರೇ ಬಂದು ಆ ರಥದ ನೊಗವನ್ನು ಹಿಡಿದು ಮೇಲಕ್ಕೆ ಎತ್ತಿ ಬಿಸಾಡಿ ಬಿಡ್ತಾರೆ. ದ್ರೋಣಾಚಾರ್ಯ ಟಣ್ಣಂತ ಜಿಗಿದು ಬದುಕೊಳ್ತಾರೆ. ಅಷ್ಟರೊಳಗೆ ಕೃಪಾಚಾರ್ಯರು ಬಂದು ತಮ್ಮ ರಥದೊಳಗೆ ಕೂಡಿಸಿಕೊಂಡು ದ್ರೋಣಾಚಾರ್ಯನ ಕರ್ಕೊಂಡು ಹೋಗಿಬಿಡ್ತಾರೆ. ಹೀಗೆ ಭೀಷ್ಮಾಚಾರ್ಯರು ಭೀಮಸೇನ ದೇವರು ವಿಪರೀತವಾದ ವಿಚಿತ್ರವಾದ ಯುದ್ಧವನ್ನು ಆಡುವುದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇಷ್ಟು ದ್ರೋಣಾಚಾರ್ಯರು ಸೋತ ಸುದ್ದಿಯನ್ನು ಸಂಜಯ ಹೇಳಿದಾಗ ಧೃತರಾಷ್ಟ್ರ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ. ಯಾಕೆ ನಮ್ಮ ಕೌರವರು ಸೋಲ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ವರ್ಣನೆಯನ್ನು ಮಾಡ್ತಾರೆ. ಹೇಗೆ ಯುದ್ಧ ಇತ್ತು. ಜುಷ್ಟಮಸ್ಮಾಕಮತ್ಯಂತಂ ಅಭಿಕಾಮಂ ಚನಸ್ಸದಾ ಪ್ರಹರ್ಟಂ ವ್ಯಸನೋಪೇತಂ ಪರಾದೃಷ್ಟ ನಾತಿವೃದ್ಧಂ ಅಬಾಲಂ ನ ಕೃಶಂ ನ ಪೀವರಂ ಲಘುವೃತ್ತಾಯತ ಪ್ರಾಯಂ ಸಾಗರಾಕಾರಮವ್ಯಯಂ. ವೃದ್ಧರೇ ಸೇರಿಕೊಂಡ ಸೈನ್ಯವಲ್ಲ, ಬಾಲಕರೇ ಇರುವ ಸೈನ್ಯವಲ್ಲ, ಬಡಕಲಾದ ಸೈನ್ಯವಲ್ಲ, ಹಸಿವೆಯಿಂದ ನರಳಿ ಹೋದ ಸೈನ್ಯವಲ್ಲ. ಆತ್ತಸನ್ನಾಹ ಶಸ್ತ್ರ ಭಾರೀ ಅದ್ಭುತವಾದ ಪರಾಕ್ರಮಿಗಳಾದ ಸೈನ್ಯವಿದೆ. ಹಸಿ ಯುದ್ಧದಲ್ಲಿ ಇದ್ದಾರೆ, ಗದಾ ಯುದ್ಧದಲ್ಲಿ ಇದ್ದಾರೆ, ಭಿಂಡಿಪಾಲದಲ್ಲಿದ್ದಾರೆ. ಶಕ್ತಿಗಳಿವೆ, ಮುಸಲಗಳಿವೆ, ಅನೇಕ ತರಹದ ಅಸ್ತ್ರಗಳಿವೆ. ಹೀಗೆ ಎಲ್ಲ ಥರದಿಂದಲೂ ಬಲಾಢ್ಯವಾಗಿರ್ತಕ್ಕಂತಹ ಏನಂತಾರೆ ನಮ್ಮ ಸೈನ್ಯವಿರುವಾಗ ಆ ಸೈನ್ಯ ಸೋಲ್ತಾ ಇದೆ ಯಾಕೆ ಅಂತ ಮತ್ತೆ ಪ್ರಶ್ನೆಯನ್ನು ಮಾಡಿದಾಗ ಸಂಜಯ ಹೇಳ್ತಾನೆ, ಆತ್ಮದೋಷಾತ್ವಯಾ ರಾಜನ್ ಪ್ರಾಪ್ತಂ ವ್ಯಸನಮೀದೃಶಂ. ಈ ನಿನ್ನ ಸೈನ್ಯ ಯಾಕೆ ಸೋಲ್ತಾ ಇದೆ ಎನ್ನುವುದಕ್ಕೆ ಉತ್ತರ ನೀನೇ ಆಗಿ. ಸಂಜಯ ಉತ್ತರವನ್ನು ಕೊಡ್ತಾನೆ, ಭಾರಿ ಅದ್ಭುತವಾಗಿ ಕೊಡ್ತಾನೆ. ಈ ಪ್ರಶ್ನೆಗೆ ಉತ್ತರ ನೀನೇ ಆಗಿ. ಯಾಕೆ? ನಹಿ ದುರ್ಯೋಧನಸ್ಥಾನಿ ಪಶ್ಯತೆ ಭರತರ್ಷಭ ಯಾನಿತ್ತಂ ಪಶ್ಯಸೆ ರಾಜನ್ ಧರ್ಮ ಕಾರಣ. ಧರ್ಮದ ಸಾಂಕರ್ಯಕ್ಕೆ ಕಾರಣನಾದವನೇ ನೀನು. ಯಾವ ಕ್ಷತ್ರಿಯರು ಜೂಜಾಟ ಮೊದಲಾದ ಅಧರ್ಮವನ್ನು ಮಾಡಲೇಬಾರದು, ಅಂತಹ ಅಧರ್ಮದಿಂದ ಧರ್ಮದ ಜೊತೆಗೆ ಸಾಂಕರ್ಯವನ್ನು ಮಾಡಿ ಹಾಕಿದ್ದೀನಿ ನೀನು. ತವ ದೋಷಾತ್ ಪುರಾವೃತ್ತಂ ದ್ಯೂತಮೇತದ್ ವಿಷಾಂಪತೆ. ನಿನ್ನಿಂದಲೇನೆ ಜೂಜಾಟವಾದದ್ದು ತಾನೆ. ತ್ವಮೇವಾದ್ಯ ಫಲಂ ಭುಂಕ್ಷ್ವ. ಅವತ್ತು ನೀನು ಜೂಜಾಡಬೇಡ ಅಂತ ನಿನ್ನ ಮಗನಿಗೆ ಹೇಳಿದ್ದಿ ಅಂತಾದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಂದಮೇಲೆ ಇವತ್ತು ತಿನ್ನು, ನೀನು ಊಟವನ್ನು ಮಾಡಿ, ನೀನು ಮಾಡಿದ ಫಲಂ ಭುಂಕ್ಷ್ವ ಕೃತ್ವ ಕಿಲ್ಬಿಷಮಾತ್ಮನ. ಪಾಪವನ್ನು ಮಾಡಿದ್ದೀಯ, ಫಲವನ್ನು ತಿನ್ನು. ಇಹ ಪ್ರೇತ್ಯವ ರಾಜ ಸ್ವಯ ಪ್ರಾಪ್ತಂ ಯಥಾ ತಥಂ. ಇಲ್ಲಿ ಒಂದು ಸತ್ತ ಮೇಲಂತೂ ತಿನ್ನೋದು ನಿಶ್ಚಿತ, ಆದರೆ ಇಲ್ಲೂ ಫಲವನ್ನು ಉಣ್ತಾ ಇದ್ದೀಯ. ನೀನು ಮಾಡಿದ ತಪ್ಪಿನಿಂದಲೇ ನೀನು ಉಣ್ತಾ ಇದ್ದೀಯ. ದುಶ್ಯಾಸನ, ದುರ್ವಿಷಃ, ದುಸ್ಸಹ, ದುರ್ಮದ, ಜಯತ್ಸೇನ, ವಿಕರ್ಣ, ಚಿತ್ರಸೇನ, ಸುದರ್ಶನ, ಚಾರುಮಿತ್ರ, ಸುವರ್ಮ, ದುಷ್ಕರ್ಮ, ಕರ್ಣ ಇವರ ಎಲ್ಲ ಪರಾಕ್ರಮಿಗಳು. ಶತಸಹಸ್ರಾಣಿ, ಇವರೆಲ್ಲದೇನೆ 100,000 ರಥಿಕರಿದ್ದಾರೆ. ಅಕ್ಷೋಹಿಣಿ ಸೈನ್ಯ ಪದಾತಿಗಳಾಗಿ ಯುದ್ಧಕ್ಕೆ ನಿಂತರೂ ಕೂಡ ಗದಯ ಭೀಮಸೇನೇನ ತಾಡಿತ ವಾರಣೋತ್ತಮ. ಭೀಮಸೇನ ದೇವರ ಗದೆಯಿಂದ ನೊಜ್ಜುಗುಜ್ಜಾಗಿ ಹೋಗಿದೆ ಅಲ್ವ ನಿನ್ನ ಪಕ್ಷ. ಕೇಳು, ಹೇಳ್ತೇನೆ ಭೀಮಸೇನ ದೇವರ ಮಹಿಮೆ ಹೇಳ್ತೇನೆ. ಏನು
ತದದ್ಭುತ ಭೀಮಸೇನ ಈ ಮಕರವ್ಯೂಹವನ್ನು ಮಾಡಿದರು. ಮಕರವ್ಯೂಹವನ್ನು ಮಾಡಿ ಹಿಂದಿನಿಂದ ಭೀಮಸೇನ ದೇವರು ಬರ್ತಾ ಇರುವಾಗ ಎದುರಿನ ನಿಮ್ಮ ವ್ಯೂಹವನ್ನು ಭೇದನೆಯನ್ನು ಮಾಡಿ ಹೋಗಬೇಕು. ಹೇಗೆ ಹೋಗಬೇಕು? ತನ್ನ ಸಾರಥಿ ವಿಶೋಕನನ್ನು ಹೊರಗೆ ನಿಲ್ಲಿಸ್ತಾನೆ. ನೀನು ಇಲ್ಲೇ ನಿಂತಿರು ದ್ವಾರದೊಳಗೆ, ನಾನು ಒಳಗೆ ಹೋಗಿ ಬರ್ತೇನೆ ಅಂತೇಳಿ. ಒಬ್ಬ ಭೀಮಸೇನ ದೇವರು ಒಂದು ಕೈಯಲ್ಲಿ ಗದ, ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಒಳಗೆ ಪ್ರವೇಶವನ್ನು ಮಾಡಿದರೆ ಸಾವಿರ ರಥಿಕರನ್ನು, ಸಾವಿರ ಆನೆ ಮೇಲೆ ಕುಳಿತುಕೊಂಡ ಎಲ್ಲರನ್ನು ತುಂಡಾಡ್ತಾ ಹೋಗಿಬಿಟ್ಟಿದ್ದಾನೆ. ಒಬ್ಬ ಭೀಷ್ಮಾಚಾರ್ಯ ಭೀಮಸೇನ ದೇವರು ಒಳಗೆ ಹೋಗಿದ್ದಾರೆ. ಈಚೆ ಇವರೆಲ್ಲರೂ ಸೇರಿ ಒಂದು ಕಡೆಯಿಂದ ದುರ್ಯೋಧನ ನಿಮ್ಮ ಕೌರವರ ಪಕ್ಷದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಈಚೆ ಏಕಾಂಗಿ ಭೀಮ ಒಬ್ಬನು ಹೋಗಿದ್ದಾನೆ. ಇದನ್ನು ದೂರದಿಂದ ಕಂಡ ದೃಷ್ಟದ್ಯುಮ್ನ ಓಡಿ ಬರ್ತಾನೆ. ಓಡಿ ಬಂದರೆ ಅಲ್ಲಿ ವಿಶೋಕ ನಿಂತಿದ್ದಾನೆ ಸಾರಥಿ. ಆ ಸಾರಥಿಗೆ ಕೇಳ್ತಾನೆ, ಯಾಕೋ ಮಹಾರಾಯ ಇಲ್ಲಿ ನಿಂತಿಯಲ್ಲ, ಏನಾಗಿದೆ? ಭೀಮ ಎಲ್ಲಿ ಹೋಗ್ಯಾನೆ? ಮಮ ಪ್ರಾಣ ಪ್ರಿಯತಮ ಕ್ವ ಭೀಮ ಇತಿ ದುಃಖಿತ. ಏನು ಸಾರಥಿ ನೀನು ನಿಂತು ರಥಿಕ ಇಲ್ಲ ಅಂತಂದ್ಮೇಲೆ ನಮ್ಮ ಭೀಮನಿಗೆ ಏನಾಯ್ತು? ಪ್ರಾಣ ಪ್ರಿಯತಮ, ಅತ್ಯಂತ ಅಂತರಂಗದ ಗೆಳೆಯ ಮಿತ್ರನಾಗಿರ್ತಕ್ಕಂಥ ಭೀಮ ಎಲ್ಲಿದ್ದಾನೆ? ಇಲ್ಲ ರಾಜ ಸೇನಾಧಿಪತಿ, ಮತ್ತು ನನ್ನನ್ನು ಇಲ್ಲಿ ನಿಲ್ಲಿಸಿ ಮಹಾರಾಜರು ಒಳಗೆ ಹೋಗಿದ್ದಾರೆ. ಆಗ ನಡಿ ನಾನು ಒಳಗೆ ಹೋಗ್ತೇನೆ ಅಂತ. ಬೇಡ ಅಂತ ಹೇಳಿದ್ದಾರೆ. ಯಾರಿದ್ರೆ ಭೀಮಸೇನ ದೇವರು ಇಲ್ಲದೇನೆ ನಾನೇನಾದರೂ ನನ್ನ ಶಿಬಿರಕ್ಕೆ ಹೋದೆ ಅಂತಂದರೆ ಕ್ಷತ್ರಧರ್ಮ ಏನನ್ನತ್ತೆ ನನಗೆ? ಒಬ್ಬ ಭೀಮಸೇನನ್ನು ಯುದ್ಧ ಮಾಡಲಿಕ್ಕೆ ಬಿಟ್ಟು ನಾನು ಆಚೆ ಹೋಗಲ ಸಾಧ್ಯನೇ ಇಲ್ಲ ಅಂತ ಹೇಳಿ ಒಳಗೆ ಜಿಗಿತಾನೆ. ಒಳಗೆ ಜಿಗಿದರೆ ಹೇಗೆ ಹೋಗಬೇಕು? ದೊಡ್ಡದಾದ ವ್ಯೂಹ. ಆ ವ್ಯೂಹದೊಳಗೆ ಹೇಗೆ ಹೋಗಬೇಕು ಚಿಂತೆನೇ ಇಲ್ಲ ದೃಷ್ಟದ್ಯುಮ್ನನಿಗೆ. ಭೀಮಸೇನ ಎದುರಿಗೆ ಹೋಗಿದ್ದಾನೆ ಅಂತಂದರೆ ಅಲ್ಲಿ 100 ಆನೆಗಳು, 1000 ಕುದುರೆಗಳು, 10,000 ಸೈನಿಕರು ಎಲ್ಲೆಲ್ಲಿ ಸತ್ತು ಬಿದ್ದಿದ್ದಾರೆ. ರಕ್ತದ ಪ್ರವಾಹ ಹರಿತಾ ಇದೆ. ಇದು ಭೀಮಸೇನ ದೇವರು ಹೋದ ಮಾರ್ಗ. ಈ ಮಾರ್ಗದಲ್ಲಿ ಹೋದರೆ ಭೀಮಸೇನ ಸಿಗ್ತಾನೆ ಅನ್ನೋ ಪಕ್ಕ ಖಾತ್ರಿ. ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದಾರೆ. ಯದಿ ಯಾಮಿ ವಿನಾ ಭೀಮಂ ಕಿಮ್ಮಾಂ ಕ್ಷಾತ್ರಂ ವಧಿಷ್ಯತಿ ಏಕಾಯನ ಗತೆ ಭೀಮೆ ಮೈ ಚಾವಸ್ಥಿತೇ ಯುಧಿ. ನಾನು ಯುದ್ಧದಲ್ಲಿ ಇರುವಾಗ ಒಬ್ಬ ಭೀಮ ಹೋಗ್ತಾನೆ ಅಂತ ಅನ್ನೋದು ಸಾಧ್ಯನೇ ಇಲ್ಲ. ತಸ್ಯ ನ ಸ್ವಸ್ತಿ ಕುರ್ವಂತಿ ದೇವಾ ಶಕ್ರ ಪುರೋಗಮಃ. ಇವತ್ತು ಭೀಮನನ್ನು ನಾನು ಕೈ ಬಿಟ್ಟು ನಾನೇನಾದರೂ ಆಚೆ ಹೋದೆ ಅಂತಾದರೆ ಆಗ ದೇವತೆಗಳು ನನ್ನನ್ನು ಕ್ಷಮಿಸಲಿಕ್ಕಿಲ್ಲ ಅಂತ ಹೇಳ್ತಾ ಹೋದ. ಭೀಮಸೇನಸ್ಯ ಮಾರ್ಗೇಶು ಗದಾ ಪ್ರಮಥಿತೈರ್ಗಜೈ ಸದದರ್ಶ ತದಾ ಭೀಮಂ ದಹಂತಂ ರಿಪುವಾಹಿನೀಂ. ಆಗ ಅವನ್ನೆಲ್ಲ ಸಾರಿಸ್ತಾ ದಾರಿ ಮಾಡ್ಕೊಂಡು ಹೋಗ್ತಾ ಇರುವಾಗ ಮುಂದೆ ಲಕ್ಷಾವಧಿ ಜನ ಸೈನಿಕರು ಸೇರಿದ್ದಾರೆ. ಭೀಮ ಒಬ್ಬ ಯುದ್ಧವಾಡ್ತಾ ಇದ್ದಾನೆ. ಹೇಗಿತ್ತು ಅಂತಂದರೆ ದಹಂತಂ ರಿಪುವಾಹಿನೀಂ, ಶತ್ರುಗಳ ಸೈನ್ಯವನ್ನು ಸುಟ್ಟು ಹಾಕ್ತಾ ಇದ್ದಾನೆ ಭೀಮಸೇನ ದೇವರು. ಜಾಜ್ವಲ್ಯಮಾನವಾಗಿರ್ತಕ್ಕಂಥ ರೂಪದಿಂದ ಜೋರಾಗಿ ಗರ್ಜನೆಯನ್ನು ಮಾಡ್ತಾ ಕಣ್ಣು ಕೆಂಪು ಮಾಡಿ ತಮ್ಮ ಸಮಗ್ರವಾದ ಬಲವನ್ನು ಅಭಿವ್ಯಕ್ತ ಮಾಡ್ತಾ ಯುದ್ಧವಾಡ್ತಾ ಇದ್ದಾರೆ. ತತಃಕೃತಾಸ್ತ್ರಾಸ್ತ್ರೇ ಸರ್ವೇ ಪರಿವಾರ್ಯ ವೃಕೋದರಂ. ಆಗ ಏನಾಯಿತು ಅಂತಂದರೆ ಭೀಮಸೇನ ದೇವರ ಮೇಲೆ ಅಸ್ತ್ರಜ್ಞರಾಗಿರ್ತಕ್ಕಂಥ ದ್ರೋಣ, ದ್ರೌಣಿ, ಭೀಷ್ಮ, ಕೃಪ ಎಲ್ಲರೂ ಸೇರಿಬಿಡ್ತಾರೆ. ಹಾಹಾಕಾರಶ್ಚ ಸಂಜಜ್ಞೆ ತವ ಸೈನ್ಯಸ್ಯ ಮಾರಿಷ. ಇಷ್ಟೆಲ್ಲರೂ ಭೀಮನ ಮೇಲೆ ಏಕಕಾಲಕ್ಕೆ ದಾಳಿ ಮಾಡ್ತಾ ಇರುವಾಗಲೂ ಭೀಮ ಒಬ್ಬ ಎಲ್ಲರನ್ನು ಎದುರಿಸಿ ಹೋಗ್ತಾ ಇರುವಾಗ ನಿನ್ನ ಸೈನ್ಯದಲ್ಲಿ ಹಾಹಾಕಾರ ಪ್ರಾರಂಭವಾಗುತ್ತೆ. ಇವತ್ತು ಏನಾದರೂ ಭೀಮ ಉಳಿದ ಅಂತಂದರೆ ನಿನ್ನ ಸೈನ್ಯವನ್ನು ನುಚ್ಚುನೂರು ಮಾಡಿ ಹಾಕಿಬಿಡ್ತಾರೆ. ಒಬ್ಬ ಭೀಮ, ಎಲ್ಲರೂ ಭೀಮನ ಮೇಲೆ ದಾಳಿ ಮಾಡಿ ಯುದ್ಧವಾಡ್ತಾ ಇರುವಾಗ ದೃಷ್ಟದ್ಯುಮ್ನ ನೋಡ್ತಾನೆ. ಇನ್ನು ಭೀಮನಿಗೆ ಬಹಳ ಪೀಡೆ ಕೊಡುವುದು ಬೇಡ ಅಂತ ವಿಚಾರವನ್ನು ಮಾಡಿದ. ಜಿಗಾಂಸು ರುಗ್ರೋ ದ್ರುಪದಾತ್ಮಜೋ ಯುವ ಪ್ರಮೋಹನಾಸ್ತ್ರಂ ಯುಯುಜೆ ಮಹಾರಥಃ. ದೃಷ್ಟದ್ಯುಮ್ನಸ್ತತ್ರ ಭೀಮಾನುಯಾಯಿ ದುರ್ಯೋಧನಸ್ಯಾವರಜೈ ಪ್ರಯುದ್ಧನ್. ದುರ್ಯೋಧನನ 100 ಜನ ಪ್ಲಸ್ ದುರ್ಯೋಧನ ಎಲ್ಲರೂ ದೃಷ್ಟದ್ಯುಮ್ನ ಮೇಲೆ ಬಂದರು. ಅಂದರೆ ಈ ದೃಷ್ಟದ್ಯುಮ್ನ ಭೀಮನ ಸಪೋರ್ಟಿಗೆ ಬಂದ ಅಂತಾದರೆ ಒಬ್ಬ ಭೀಮ ಇನ್ನೊಬ್ಬದು ಇಬ್ಬರು ಸೇರಿ ನಮ್ಮನ್ನು ಚೆಂಡಾಡ್ತಾರೆ, ಹೇಗಾದರೂ ಮಾಡಿ ದೃಷ್ಟದ್ಯುಮ್ನನ್ನು ಓಡಿಸಿದ್ರು ಅಂತೇಳಂದು ಇವರೆಲ್ಲರೂ ದೃಷ್ಟದ್ಯುಮ್ನ ಮೇಲೆ ಬಂದಿದ್ದಾರೆ. ಕೃಪಾ, ಅಶ್ವತ್ಥಾಮ, ದ್ರೋಣ, ಇವರೆಲ್ಲರೂ ಭೀಮನ ಸುತ್ತ ನಿಂತಿದ್ದಾರೆ. ಇದೀಗ ಭೀಮಸೇನ ದೇವರು ಕೇವಲ ಗದಾಯುದ್ಧ, ಖಡ್ಗ ಯುದ್ಧ, ತಮ್ಮ ಬಾಹು ಯುದ್ಧದಿಂದಲೇ ಯುದ್ಧವಾಡುವರು. ಬಹಳವಾದಾಗ ಬಿಲ್ಬಾಣಗಳನ್ನು ಪ್ರಯೋಗ ಮಾಡುವವರು, ಆದರೆ ಅಸ್ತ್ರ ಪ್ರಯೋಗವನ್ನು ಮಾಡುವವರಲ್ಲ. ಇದನ್ನು ನೋಡಿ ತನಗೂ ಪೀಡೆ ಆಯಿತು. ಭೀಮಸೇನ ದೇವರ ಪರಿಸ್ಥಿತಿಯನ್ನು ನೋಡಿ ಸಮ್ಮೋಹನಾಸ್ತ್ರವನ್ನು ಪ್ರಯೋಗವನ್ನು ಮಾಡ್ತಾರೆ. ಸಮ್ಮೋಹನಾಸ್ತ್ರೇಣ ವಿಮೋಹಯಿತ್ವ
ವಿಕರ್ಣ ಪೂರ್ವಾನ ಹನಜ್ಜ ಸೇನಾಂ. ಆ ವಿಕರ್ಣ ದುರ್ಯೋಧನನಿಂದ ಆರಂಭಿಸಿ ಎಲ್ಲರೂ ಮೋಹಿತರಾಗಿ ಬಿದ್ದುಬಿಟ್ಟಿದ್ದಾರೆ, ಮೂರ್ಛೆ ಹೋಗಿಬಿಟ್ಟಿದ್ದಾರೆ. ಒಂದೇ ಒಂದು ಈ ಸಂಮೋಹನಾಸ್ತ್ರ ಉಪದೇಶ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಭಾರಿ ಹೇಳ್ತಾರೆ, ಸಂಮೋಹನಂ ದ್ರೋಣದತ್ತಂ ಮಹಾತ್ಮ. ದ್ರೋಣಾಚಾರ್ಯರೇ ಕೊಟ್ಟಿರ್ತಕ್ಕಂಥ ಸಂಮೋಹನಾಸ್ತ್ರ, ಉಪದೇಶ ಮಾಡಿದ ಸಂಮೋಹನಾಸ್ತ್ರ. ಅದನ್ನು ಅವರ ಸೈನ್ಯದ ಮೇಲೆ ಪ್ರಯೋಗವನ್ನು ಮಾಡಿದಾಗ ದ್ರೋಣಾಚಾರ್ಯರೊಬ್ಬರನ್ನು ಬಿಟ್ಟು ಇನ್ನು ಉಳಿದವ್ರನ್ನೆಲ್ಲರನ್ನು ಮೂರ್ಛೆ ಒಳಗಾಗಿಬಿಟ್ಟು. ಹಾಗೆ ಬಂದವನೇ ಬಂದು ಭೀಮಸೇನ ದೇವರು ನಡಿ ಭೀಮಣ್ಣ ಅಂತ ಹೇಳಿ ತನ್ನ ರಥದೊಳಗೆ ಕೂಡಿಸಿಕೊಂಡು ಏನು ವಿಶ್ರಾಮ್ಯ, ಸ್ವಲ್ಪ ವಿಶ್ರಾಂತಿ ತಗೋ ಭೀಮಣ್ಣ. ಬೆಳಿಗ್ಗೆ ಸೂರ್ಯೋದಯದಿಂದ ಮಧ್ಯಾಹ್ನ 12:30 1 ಗಂಟೆ ದಾಟಿದೆ, 6-7 ಗಂಟೆವರೆಗೆ ನಿರಂತರ ಯುದ್ಧ ಮಾಡಿದ್ದೀಯಲ್ಲೋ ಭೀಮಣ್ಣ, ವಿಶ್ರಾಂತಿ ತಗೋ. ನೈವಾತ್ರ ವಿಶ್ರಮಣಮೈಚ್ಛದ ವಿಶ್ರಮೋಸೋ. ಅದು ನೆನಪಾಗತ್ತೆ. ಹನುಮಂತ ದೇವರು ಸಮುದ್ರೋಲ್ಲಂಘನವನ್ನು ಮಾಡ್ತಾ ಇರುವಾಗ ಮೈನಾಕ ಪರ್ವತ ಬಂದು ಹೇಳ್ತಾನೆ, ಸ್ವಾಮಿ ವಿಶ್ರಾಂತಿಯನ್ನು ತೆಗೆದುಕೊಂಡೆ. ಅವು ಏನು ವಿಶ್ರಾಂತಿಯೋ? ಭೀಮಸೇನ ದೇವರಿಗೆ ಹನುಮಂತ ದೇವರಿಗೆ ವಿಶ್ರಾಂತಿ ಏನದು? ನಮ್ಮಂಥ ಬಚ್ಚಗಳಿಗೆ ವಿಶ್ರಾಂತಿ, ಅವರಿಗೆಲ್ಲ ವಿಶ್ರಾಂತಿ ಇಲ್ಲೇ ಇಲ್ಲ. ಬ್ರಹ್ಮಾಂಡವನ್ನು ಸೃಷ್ಟಿಯನ್ನು ಮಾಡಿ ಲಯವನ್ನು ಮಾಡುವಂಥ, ಬ್ರಹ್ಮಾಂಡವನ್ನು 2 ಹೋಳು ಮಾಡಿ ತಾಳ ಕುಟ್ಟುವಂಥ ಅಗಾಧ ಸಾಮರ್ಥ್ಯ ಉಳ್ಳಂಥವರಿಗೆ ಈ ಒಂದು 5-6 ಗಂಟೆ ಯುದ್ಧ ಅವರಿಗೆ ಈ ಶ್ರಮವನ್ನು ತಂದುಕೊಟ್ಟಿದೆ. ಆದರೂ ಶಾಮ್ಯ ತದಾ ರಾಜನ್ ಪೀತ್ವಾಮೃತ ರಸಂ ಜಲಂ. ಅಮೃತಮಯವಾದಂಥ ಅದ್ಭುತವಾದ ನೀರು ಕೊಡ್ತಾನೆ ದೃಷ್ಟದ್ಯುಮ್ನ. ಆಗೆಲ್ಲ ಇತ್ತು, ಒಳ್ಳೊಳ್ಳೆ ನೀರು, ಒಳ್ಳೊಳ್ಳೆ ಔಷಧಗಳು, ಒಳ್ಳೊಳ್ಳೆ ಇನ್ನುಳಿದ ಏನಂತಾರೆ ಪದಾರ್ಥ ಎಲ್ಲವೂ ಕೂಡ ಅವರ ರಥದಲ್ಲಿ ಇರ್ತಿತ್ತು ಸ್ಟಾಕ್ ಆಗಿ. ಅಮೃತಮಯಂ ಜಲಂ, ಅಮೃತರಸಂ ಜಲಂ. ಮತ್ತು 6 ಗಂಟೆ ಯುದ್ಧ ಮಾಡುವ ದಿವ್ಯ ಸಾಮರ್ಥ್ಯ ಬಂಡುವಂಥ ರಸಾಯನಗಳು. ಪುನಃ ಸಂಗ್ರಹ್ಯ ಸನ್ನಹ್ಯ ಸಂಕ್ರುದ್ಧೋ ಯೋಧಯಾಮಾಸ ಸಂಯೋಗಿ ದೃಷ್ಟದ್ಯುಮ್ನೇನ ಸಹಿತ ಕಲಯಾಮಾಸ ಭಾರತ. ಮತ್ತು ದೃಷ್ಟದ್ಯುಮ್ನ ಜೊತೆಗೆ ಸೇರಿಕೊಂಡು ಇಬ್ಬರು ಯುದ್ಧ ಮಾಡ್ತಾ ಹೋಗ್ತಾ ಇದ್ದಾರೆ. ತಥೋ ದ್ರೋಣೋ ಮಹಾರಾಜ ತ್ವರಿತೋ ಅಭ್ಯಯೋರಣಾತ್. ಯಾರೋ ಹೋಗಿ ದ್ರೋಣಾಚಾರ್ಯ ಸುದ್ದಿ ಮುಟ್ಟಿದ್ರು, ಎಲ್ಲರೂ ಮೂರ್ಛೆ ಹೋಗಿಬಿಟ್ಟಿದ್ದಾರೆ. ಓಡಿ ಬರ್ತಾರೆ ದ್ರೋಣಾಚಾರ್ಯ. ದೃಷ್ಟದ್ಯುಮ್ನಂಚ ಭೀಮಂಚ ವಿಚರಂತೋ ಮಹಾರಣೆ ಮೋಹ ವಿಷ್ಟಾಶ್ಚ ತೇ ಪುತ್ರ ನಪಶ್ಯತ್ಸ ಮಹಾರತಃ ತತ ಪ್ರಜ್ಞಾಸ್ತ್ರಮಾದಾಯ. ಆಗ ದ್ರೋಣಾಚಾರ್ಯ ಪ್ರಜ್ಞಾನಾಸ್ತ್ರವನ್ನು ಪ್ರಯೋಗವನ್ನು ಮಾಡಿ ನಿನ್ನ ಮಗನಿಂದ ಮೊದಲು ಮಾಡಿಕೊಂಡು ಎಲ್ಲರನ್ನೂ ಬದುಕಿಸ್ತಾರೆ, ಇಲ್ಲದೇ ಇದ್ರೆ ಇವತ್ತಿಷ್ಟೊತ್ತಿ ಸತ್ತು ಹೋಗ್ಬಿಡ್ತಿದ್ರು ಅಂತ ಸಂಜಯ ಧೃತರಾಷ್ಟ್ರನಿಗೆ ರಿಪೋರ್ಟ್ ಮಾಡ್ತಾ ಇದ್ದಾನೆ. ಆಮೇಲೆ ಯುದ್ಧ ಪ್ರಾರಂಭವಾಯಿತು. ಮತ್ತೆ ಯುದ್ಧ ಪ್ರಾರಂಭವಾದಾಗ ಏನು ದೃಷ್ಟದ್ಯುಮ್ನ ದ್ರೋಣಾಚಾರ್ಯರಿಗೆ ಘನಘೋರವಾದ ಯುದ್ಧವಾಗ್ತಾ ಇರುವಾಗ ದೃಷ್ಟದ್ಯುಮ್ನ ಏಕಾಂಗಿಯಾಗಿ ನಿಂತು ಬಿಡ್ತಾನೆ. ಆಗ ಬಂದ ಭೀಮಸೇನ ದೇವರು ಅವರನ್ನು ರಥದೊಳಗೆ ಕೂಡಿಸಿಕೊಂಡು ಅಲ್ಲಿಂದ ರಕ್ಷಣೆಯನ್ನು ಮಾಡ್ತಾರೆ. ತಥೋ ದುರ್ಯೋಧನೋ ರಾಜ ಮೋಹಾತ್ ಪ್ರತ್ಯಾಗತ ಸ್ಮೃತಿ ಶರೈರ್ವರ್ಷೈರ್ ಪುನರ್ಭೀಮಂ ಪ್ರತ್ಯಾವಾರದಚ್ಯುತಂ. ಆಗ ಮತ್ತೆ ಭೀಮಸೇನ ದುರ್ಯೋಧನನ ಮಗ ಎದ್ದು ಅವರು ಘನಘೋರವಾದ ಭೀಮ ದುರ್ಯೋಧನರ ಯುದ್ಧ ವೈಭವದಿಂದ ನಡೀತಾ ಇದೆ. ತಥೋ ದುರ್ಯೋಧನ ರಾಜಾಲೋಹಿತ ಇತಿ ಭಾಸ್ಕರೇ ಸಂಗ್ರಾಮ ರಭಸೋ ಭೀಮಂ ಹಂತು ಕಾಮೋಭ್ಯಧಾವತ್. ಇಷ್ಟಾಗ್ತಾ ಇರುವಾಗ ಸಾಯಂಕಾಲ 4 ಗಂಟೆ ಆಗಿತ್ತು. ಇನ್ನೇನು ಕೆಲವು ಹೊತ್ತಿನೊಳಗೆ ಸೂರ್ಯಾಸ್ತವಾಗಬೇಕು. ಆಗ ದುರ್ಯೋಧನ ಸುಮ್ಮನೆ ಗಪ್ಚುಪ್ಪ ಕೂಡಬೇಕು, ಇಲ್ಲ ನಿನ್ನ ಮಗ ಭೀಮಸೇನ ದೇವನ ಹೇಳ್ತಾನೆ, ಇವತ್ತು ಬೇಕಾದ್ದಾಗಲಿ ಭೀಮಣ್ಣ ನಿನ್ನ ಸಂಹಾರವನ್ನು ಮಾಡ್ತೇನೆ ಅಂತೇಳಿ ಭೀಮನ ಮೇಲೆ ದಾಳಿ ಮಾಡಿದ್ದ ದುರ್ಯೋಧನ. ಆಗ ಭೀಮಸೇನ ದೇವರು ಅದ್ಯತ್ತಾಂ ನಿಹನಿಷ್ಯಾಮಿ, ನಾನು ನಿನ್ನನ್ನು ಸಂಹಾರವನ್ನು ಮಾಡ್ತೇನೆ. ಸಂಹಾರವನ್ನು ಮಾಡೋದಲ್ಲದೇನೆ ಇವತ್ತಿನ ದಿವಸ ಕುಂತಿ ಏನು ನಿನ್ನಿಂದ ಕಷ್ಟವನ್ನು ಪಟ್ಟಿದ್ದಾಳೆ, ಆ ಕಷ್ಟ ನಾಶವಾಗುತ್ತೆ. ದ್ರೌಪದಿಗೇನು ಕ್ಲೇಶ ಕೊಟ್ಟಿದ್ದೀಯಾ, ಆ ಕ್ಲೇಶಕ್ಕೆ ನಾನು ಎಲ್ಲ ಮಾಡ್ತೇನೆ ಅಂತ ಹೇಳಿ ಜೋರಾಗಿ ಪ್ರತಿಜ್ಞೆಯನ್ನು ಮಾಡಿ ಭೀಮಸೇನ ದೇವರು ದುರ್ಯೋಧನ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಏನು ಯುದ್ಧ ಅಂದಿ ಭೀಮಸೇನ ದೇವರು ದುರ್ಯೋಧನನ ಯುದ್ಧ. ಆ ಯುದ್ಧದೊಳಗೆ ದುರ್ಯೋಧನ ನಿನ್ನ ಮಗ ಬದುಕಿ ಉಳಿದಿದ್ದೆ ದೊಡ್ಡದು ಆಶ್ಚರ್ಯವಾಗಿ ಬಿಡುತ್ತೆ. ಏನು ಅಲ್ಲೇ ಪಕ್ಕದೊಳಗೆ ಕೃಪಾಚಾರ್ಯರು ಇದ್ರು ಎನ್ನುವ ಕಾರಣಕ್ಕಾಗಿ ನಿನ್ನ ಮಗ ಬದುಕುತ್ತಾನೆ, ಇಲ್ಲದಿದ್ರೆ ಭೀಮನ ಕೈಯಲ್ಲಿ ಸತ್ತು ಹೋಗ್ಬಿಡ್ತಿದ್ದ, ಶಿಬಿರ ಕೋಡಿ ಹೋಗಿ ಬಂದು ಕೂತಿದ್ದಾನೆ ಅಂತ ಇಷ್ಟೆಲ್ಲ ಹೇಳ್ತಾರೆ. ನಾಶಯಾಮಾಸುತರು ವೀರೋ ದೃಷ್ಟದ್ಯುಮ್ನ ವೃಕೋದರು ಕೌರವಾಣಾಮನೀಕಾನಿ ಶರೈಸನ್ನತ ಪರ್ವಭಿ. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಸಾಯಂಕಾಲವಾಗುತ್ತೆ. ಪ್ರಹೃಷ್ಟ ಶಿಬಿರಂ ಯಯೋ. ಆಗ ಧರ್ಮರಾಜನ ಮೊತ್ತ ಪುನಃ ಸಂತೋಷವಾಯಿತು, ಬಹಾ ಜಯವಾಗಿತ್ತು. ದುರ್ಯೋಧನ ಪಲಾಯನ ಮಾಡಿಬಿಟ್ಟಿದ್ದ, ಮೆತ್ತಗಾಗಿದ್ದ, ಹಣ್ಣಾಗಿದ್ದ ಈ ಮಕರ ವ್ಯೂಹವೇನಿದೆ ಭಾರೀ ಯಶಸ್ವಿಯಾಗಿ ಬಿಟ್ಟಿದೆ.
ಇಷ್ಟಾದ ಮೇಲೆ ಸಾಯಂಕಾಲದ ಹೊತ್ತಿಗೆ 5ನೇ ದಿನದ ಯುದ್ಧವನ್ನು ಮುಗಿಸ್ತಾ 6ನೇ ದಿನದ ಯುದ್ಧವನ್ನು ಮುಗಿಸ್ತಾರೆ. ಮುಗಿಸಿ ಮನೆಗೆ ಹೋಗ್ತಾರೆ, ಅರ್ಥ ಶಿಬಿರಕ್ಕೆ ಹೋಗ್ತಾರೆ. ಶಿಬಿರಕ್ಕೆ ಹೋದಾಗ ಮತ್ತೆ ಯಥಾ ಪ್ರಕಾರ ನಿನ್ನ ಮಗ ದುರ್ಯೋಧನ ಭೀಷ್ಮಾಚಾರ ಹತ್ರ ಬರ್ತಾನೆ. ಸೈನ್ಯಾನಿ ರೌದ್ರಾಣಿ ಭಯಾನಕಾನಿ ವ್ಯೂಢಾನಿ ಸಮ್ಯಕ್ ಬಹುಲಧ್ವಜಾನಿ ವಿದಾರ್ಯ ಹತ್ವಾಚ ನಿಪೀಡ್ಯ ಶೂರಾಂ ಸ್ತೆ ಪಾಂಡವಾ ಲಬ್ಧ ಜಯ ಪ್ರಹೃಷ್ಟಾ. ಭೀಷ್ಮಾಚಾರ್ಯ ಪಿತಾಮಹ, ರೌದ್ರಾಣಿ ಸೈನ್ಯಾನಿ, ನನ್ನ ಸೈನ್ಯ ಭಯಾನಕವಾಗಿವೆ, ರೌದ್ರವಾಗಿವೆ. ಇಂತಹ ಸೈನ್ಯವನ್ನು ಕೂಡ ಸಂಹಾರವನ್ನು ಮಾಡಿ ನಿಪೀಡ್ಯ ಸೋಲಿಸಿ ಹಾಕಿ ಆ ಪಾಂಡವರು ಜಯವನ್ನು ಹೊಂದ್ತಾರೆ ಅಂತಂದ್ರೆ ಏನಿದು? ಏನು ವ್ಯೂಹಂಚ ತಮ್ಮ ಮಕರಂ ಮೃತ್ಯುಕಲ್ಪಂ. ಆ ಮಕರ ವ್ಯೂಹ ಎಲ್ಲರೂ ಕೊಂದು ಹಾಕುವ ಹಾಗೆ ಬಂತಲ್ಲ. ಆ ವ್ಯೂಹವನ್ನು ಭೇದಿಸಲಿಕ್ಕೆ ನಮ್ಮಿಂದ ಯಾರಿಂದೂ ಆಗಲೇ ಇಲ್ಲ. ಒಂದು ಕಡೆಗೆ ಅರ್ಜುನ ಒಳಗೆ ಹೋಲಿಕ್ಕೆ ಬಿಡ್ತಾ ಇಲ್ಲ, ಇನ್ನೊಂದು ಕಡೆಗೆ ಭೀಮ ಒಳಗೆ ಹೋಲಿಕ್ಕೆ ಬಿಡ್ತಾ ಇಲ್ಲ. ಒಳಗಿನವರು ಸೇಫ್ ಆಗಿದ್ದಾರೆ, ಅವರು ಯುದ್ಧವಾಡುವ ಪ್ರಸಂಗನೇ ಬರಲಿಲ್ಲ ಅವರಿಗೆ. ಅಂತ ಹೇಳಿ ಚೆನ್ನಾಗಿ ಬೈತಾನೆ. ಬೈದಾದ ಮೇಲೆ ಭೀಷ್ಮಾಚಾರ್ಯ ಹೇಳ್ತಾರೆ, ಅಹಂ ದ್ರೋಣಶ್ಚ ಶಲ್ಯಶ್ಚ ಕೃತವರ್ಮ ಚ ಸಾತ್ವತಃ ಅಶ್ವತ್ಥಾಮ ವಿಕರ್ಣಶ್ಚ ಭಗದತ್ತೋಥ ಸೌಬಲಃ ವಿಂದಾನುವಿಂದೋ ಆವಂತ್ಯೋ ಬಾಲ್ಹೀಕಃ ಸಹ ಬಾಲ್ಹಿಕೈಃ ತ್ರಿಗರ್ತರಾಜೋ ಬಲವಾನ್ ಭಾಗ್ಯದಶ್ಚ ಸುದುರ್ಜಯಃ ಬೃಹದ್ಬಲಶ್ಚ ಕೌಸಲ್ಯಃ ಚಿತ್ರಸೇನೋ ವಿವಿಂಶತಿಃ ಕೃಪಶ್ಚ ಸಹ ಸೋದರೀಃ ತವ ರಾಜನ್ ಪದಾನುಗಾಃ. ನೋಡೋ ರಾಜ ದುರ್ಯೋಧನ, ನಾನು ದ್ರೋಣಾಚಾರ್ಯ, ಶಲ್ಯ, ಕೃತವರ್ಮ, ಅಶ್ವತ್ಥಾಮ, ವಿಕರ್ಣ, ಭಗದತ್ತ, ಶಕುನಿ, ವಿಂದ, ಅನುವಿಂದ, ಅವಂತಿ ದೇಶದ ರಾಜರು, ಬಾಲ್ಯಕನ ಮಕ್ಕಳು, ತ್ರಿಗರ್ತ ದೇಶದ ರಾಜರು, ಭಗದತ್ತ, ಎಲ್ಲರೂ ಕೂಡ ನಾವು ನಿನಗಾಗಿ ಯುದ್ಧ ಮಾಡ್ತಾ ಇದ್ದೇವೆ. ನಾನಾ ದೇಶದಿಂದ ಬಂದಿರತಕ್ಕಂಥ ರಾಜರು, ಕುದುರೆಗಳು, ಗಜೇಂದ್ರಗಳು, ಪದಾತಿಗಳು, ಎಲ್ಲರೂ ಕೂಡ ತ್ವದರ್ಥೆ ತ್ಯಕ್ತ ಜೀವಿತ, ನಿನಗಾಗಿ ನಾವು ಪ್ರಾಣವನ್ನು ಬಿಟ್ಟವರು, ಪ್ರಾಣದ ಹಂಗಿಲ್ಲದೆ ಯುದ್ಧವಾಡ್ತಾ ಇದ್ದೀವಿ. ಏನು ನೀನು ನನ್ನ ಹತ್ರ ಬಂದು ಬೈತೀಯ? ಕೇಳಿಲ್ಲಿ ಒಂದು ಮಾತು ಹೇಳ್ತೇನೆ, ಒಬ್ಬೊಬ್ಬರು ಅಲ್ಲ, ನಾವೆಲ್ಲರೂ ಸೇರಿ ಏಕಕಾಲಕ್ಕೆ ಪಾಂಡವರ ಮೇಲೆ ದಾಳಿಯನ್ನು ಮಾಡಿದರೂ ಕೂಡ ಅಶಕ್ಯ ಪಾಂಡವಾಜೇತು ದೇವೈರಪಿ ಸಭಾಸವೈಹಿ. 106 ಬಾರಿ ಭೀಷ್ಮಾಚಾರ್ಯ ಈ ಮಾತನ್ನು ಹೇಳ್ತಾರೆ. ಇಂದ್ರನಿಂದ ಸಹಿತನಾದ ಯಾವ ದೇವತೆಗಳಿಗೂ ಕೂಡ ಪಾಂಡವರನ್ನು ಸೋಲಿಸಲಿಕ್ಕಾಗುವುದಿಲ್ಲ. ಪಾಂಡವಾಶ್ಚ ರಣೇ ಜೇಷ್ಯೆ ಮಾಂಬಾ ಜೇಷ್ಯತಿ ಪಾಂಡವ. ಕೇಳಿಲ್ಲಿ, ನಾನು ಗಟ್ಟಿಯಾದ ಪ್ರತಿಜ್ಞೆಯನ್ನು ಮಾಡ್ತೇನೆ, ಒಂದು ಪಾಂಡವರು ನನ್ನನ್ನು ಸೋಲಿಸಬೇಕು, ಇಲ್ಲ ನಾನು ಪಾಂಡವರನ್ನು ಸೋಲಿಸಬೇಕು. ಈ ಎರಡು ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ. ಅಲ್ಲ, ಯಾಕೆ ಪಾಂಡವರು ಗೆಲ್ತಾ ಇದ್ದಾರೆ ಅಂತ ಹೇಳಿದಾಗ ಭೀಷ್ಮಾಚಾರ್ಯರು ಅತ್ಯದ್ಭುತವಾದ ಮಾತನ್ನು ಹೇಳ್ತಾರೆ. ವಿಶೇಷತಃ ಕೇಶವೇನ ಪಾಲಿತಾ ತತ್ಪ್ರಿಯ ಸದಾ. ಶ್ರೀಮದ್ ಆಚಾರ್ಯರು ಬಹಳ ಸುಂದರವಾಗಿ ಒಟ್ಟಾರೆಯಾಗಿ ಈ ಪ್ರಸಂಗದಲ್ಲಿ ಬಂದ ಎಲ್ಲ ಉಪದೇಶಗಳನ್ನು ಸೇರಿ ಸಂಗ್ರಹವನ್ನು ಮಾಡಿ ನಿರ್ಣಯವನ್ನು ಕೊಡ್ತಾರೆ. ಏನಂತೆ? ವಿಶೇಷವಾಗಿ ಕೃಷ್ಣನಿಂದ ಸಂರಕ್ಷಿತರಾಗಿದ್ದಾರೆ. ಒಂದು, ಕೃಷ್ಣನಿಗೆ ಅತ್ಯಂತ ಪ್ರಿಯರಾಗಿದ್ದಾರೆ. ಎರಡನೇದು, ಹಾಗಾಗಿ ಪಾಂಡವರು ಗೆಲ್ತಾ ಇದ್ದಾರೆ, ಬೇರೆ ಇನ್ನೇನೂ ಇಲ್ಲ. ಇದರಿಂದ ದುರ್ಯೋಧನನಿಗೂ ಹೇಳಿದರು, ನಮಗೂ ಹೇಳಿದರು ಭೀಷ್ಮಾಚಾರ್ಯರು, ದೇವರ ಸಂರಕ್ಷಣೆಯೊಳಗೆ ನೀವು ಬನ್ನಿ, ದೇವರಿಗೆ ಅತ್ಯಂತ ಪ್ರಿಯರಾಗಿ ಇರಿ, ನಿಮಗೆ ಎಂದಿಗೂ ಸೋಲು ಬರುವುದಿಲ್ಲ. ಇದು ಭೀಷ್ಮಾಚಾರ್ಯರು ನಮಗೆ ನೇರವಾಗಿ ಹೇಳಿದ ಆದೇಶ. ದುರ್ಯೋಧನ ಇತ್ಯುಕ್ತೋ ಡಂಭ ಬುದ್ಧೈವ. ಇಷ್ಟು ಹೇಳಿದಾಗಲೂ ಕೂಡ ದುರ್ಯೋಧನ ಅಹಂಕಾರದ ವರ್ತನೆಯಿಂದ ಕೃಷ್ಣನಿಗೆ ಗೌರವವನ್ನೂ ಕೊಡದೆ ಎದ್ದು ಹೋಗ್ತಾನೆ. ಇದು ಅವನ ಹಣೆ ಬರಹ. ಆದರೆ ನಾವು ಪಾಲಿಸಬೇಕಾದ್ದು ಮಾತ್ರ ನಮ್ಮ ರಕ್ಷಣೆ ಏನಿದೆ, ಇದು ನಮ್ಮ ಕೈಯಲ್ಲಿ ಇಲ್ಲ. ನಮ್ಮ ರಕ್ಷಣೆಯನ್ನು ಮಾಡುವವನು ನಮ್ಮ ದೇವರೇ. ಹಾಗಾದರೆ ದೇವರು ಹೇಗೆ ರಕ್ಷಣೆ ಮಾಡ್ತಾನೆ?
ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ, ನಾವು ಧಾರ್ಮಿಕರಾಗಿ ವಿಷ್ಣು ಭಕ್ತರಾಗಿ ಇದ್ದರೆ ನಮ್ಮನ್ನು ಅವಶ್ಯವಾಗಿ ದೇವರು ತಾನು ನಿಂತು ರಕ್ಷಣೆಯನ್ನು ಮಾಡ್ತಾನೆ. ಯಾಕೆ? ಧರ್ಮವನ್ನು ಮಾಡುವವರು ದೇವರಿಗೆ ಅತ್ಯಂತ ಪ್ರಿಯರಾಗಿರ್ತಾರೆ, ಅತ್ಯಂತ ಪ್ರಿಯರಾಗಿರ್ತಾರೆ. ಬಹಳ ಸುಂದರವಾದ ಮಾತು, ವಿವರಣೆ ಬಹಳಷ್ಟು ಹೇಳಬಹುದು. ಕೇಶವೇನ ಪಾಲಿತಾ ತತ್ ಪ್ರಿಯಾಶ್ಚ, ಕೇಶವನಿಗೆ ಅತ್ಯಂತ ಪ್ರಿಯರಾಗಿದ್ದಾರೆ. ಆದ್ದರಿಂದಲೇ ಕೇಶವನಿಂದ ಶ್ರೀಕೃಷ್ಣನಿಂದ ಸಂರಕ್ಷಿತರಾಗಿದ್ದಾರೆ. ಆದ್ದರಿಂದಾಗಿ ಅವರನ್ನು ಸೋಲಿಸುವುದು ಬಹಳ ಸುಲಭದ ಕೆಲಸವೇನಲ್ಲ. ಪಾಂಡವಾಶ್ಚ ರಣೇ ಜಯಶ್ಯೆ, ನಾನು ಈಗ ನಿನ್ನ ಮುಂದೆ ಒಂದು ಮಾತನ್ನು ಕೇಳ್ತೇನೆ, ಪಾಂಡವರನ್ನು ನಾನು ಗೆಲ್ತೇನೆ ಅಥವಾ ಪಾಂಡವರಾದರೂ ನನ್ನನ್ನು ಗೆಲ್ತಾರೆ. ನನ್ನನ್ನು ಗೆಲ್ಲುವವರು ಜಗತ್ತಿನೊಳಗೆ ಯಾರಾದರೂ ಇದ್ದರೆ ಅದು ಪಾಂಡವರೇ, ಇಲ್ಲ ನಾನು ಪಾಂಡವರನ್ನು ಚಂಡಾಡಿಬಿಡ್ತೇನೆ. ಇತ್ಯುಕ್ತ ದದೌ ಅಸ್ಮೈ ವಿಶಲ್ಯ ಕರಣೀಂ ಶುಭಾಂ. ಏನಾಗಿತ್ತು ದುರ್ಯೋಧನನಿಗೆ ಅಂತಂದರೆ, ಇಷ್ಟು ಯಾಕೆ ಆಕ್ರೋಶ ಅಂತಂದರೆ, ಆ ಭೀಮಸೇನ ದೇವರ ಬಾಣಗಳಿಂದ, ಗದಾ ಪ್ರಹಾರದಿಂದ ಎಲ್ಲಿ ಬೇಕಲ್ಲಿ ಛಿದ್ರವಾಗಿ ಹೋಗಿವೆ, ಬಟ್ಟು ಗಿಟ್ಟೆಲ್ಲ ಮುರಿಲಿಕ್ಕೆ ಬಂದಿವೆ. ಆ ಅವಸ್ಥೆಗೆ, ಶ್ವಾಸ ಮಾತ್ರ ಉಳಿಸುವಂಥ ಅವಸ್ಥೆಗೆ ತಂದು ಬಿಟ್ಟಿದ್ದ ಭೀಮ ಯಾರನ್ನೋ, ದುರ್ಯೋಧನ. ಹಾಗಾಗಿ ಒದರಾಡ್ತಾ ಇದ್ದಾನೆ ಪ್ರಾಣಿ. ಅವನಿಗೆ ವಿಶಲ್ಯಕರಣಿ, ಗಂಧಮಾದನ ಪರ್ವತದೊಳಗೆ ತಂದ ಏನು ಹನುಮಂತ ದೇವರು ತಂದ 4 ಔಷಧಿಗಳಿತ್ತು, ಅದರಲ್ಲಿ ಒಂದು ಔಷಧಿ ವಿಶಲ್ಯಕರಣಿ. ಶಸ್ತ್ರಾಸ್ತ್ರಗಳಿಂದ ಛಿದ್ರವಾದಾಗ ಈ ಔಷಧವನ್ನು ಹಚ್ಚಿದ್ರೆ ಸಾಕು, ಕ್ಷಣದೊಳಗೆ ಮಾಯವಾಗಿ ಬಿಡುತ್ತೆ. ಸಂಧಾನಕರಣಿ, ಕೈ ಮುರಿದು ಹೋದಾಗ 2 ಕೈಗಳನ್ನು ಜೋಡಿಸಿ ಅಲ್ಲಿ ಈ ಔಷಧವನ್ನು ಹಚ್ಚಿಬಿಟ್ರೆ ಸಂಧಾನಕರಣಿ ಎಂಬ ಔಷಧ ಗಟ್ಟುಮುಟ್ಟಿ ಸಂಧಾನ ತಯಾರಾಗಿಬಿಡುತ್ತೆ. ಸ್ವರೂಪಕರಣಿ, ಅಗ್ನ್ಯಸ್ತ್ರ ಮೊದಲಾದವುಗಳಿಂದ ರೂಪವೆಲ್ಲ ನಾಶವಾದಾಗ ಇದನ್ನು ಹಚ್ಚಿಬಿಟ್ರೆ ಸಾಕು, ಪ್ಲಾಸ್ಟಿಕ್ ಸರ್ಜರಿ ಆದಾಗೆ ಒಳ್ಳೆ ರೂಪ ಬಂದು ಬಿಡುತ್ತೆ. ಮೃತ್ಯು ಸಂಜೀವಿನಿ, ಸತ್ತು ಹೋದಾಗ ಬದುಕಿಸುವಂಥ. ಹೀಗೆ 4 ಔಷಧಿಗಳನ್ನು ತಂದಿದ್ನಲ್ಲ ಹನುಮಂತ, ಅದರೊಳಗೆ ಒಂದು ಔಷಧ ಇವ್ರ ಕೈಯಲ್ಲಿತ್ತು, ಅದು ವಿಶಲ್ಯಕರಣಿ. ಔಷಧೀಂ ವೀರ್ಯ ಸಂಪನ್ನ ವಿಶಲ್ಯಾಶ್ಚ ಅಭವತ್ತದ. ಆ ವಿಶಲ್ಯಕರಣಿ ಔಷಧವನ್ನು ದುರ್ಯೋಧನನಿಗೆ ಹಚ್ಚಿಕೊಳ್ಳಿಕ್ಕೆ ಕೊಟ್ಟಾಗ ಅದು ಹಚ್ಚಿಕೊಂಡ ಕ್ಷಣದೊಳಗೇನೆ ಅವನು ಅತ್ಯಂತ ಗಟ್ಟಿಮುಟ್ಟಾಗಿ ತಯಾರಾಗಿಬಿಟ್ಟ. ಮೊದಲಿನಂಗೆ ಮತ್ತೆ ಯುದ್ಧವಾಡೋದಕ್ಕೆ 7ನೇ ದಿನದ ಯುದ್ಧಕ್ಕೆ ಸಿದ್ಧನಾದ, ಮತ್ತೆ ಯುದ್ಧಕ್ಕೆ ಹೊರಡ್ತಾ ಇದ್ದಾನೆ. ಅಂದರೆ ಸೋಲುವ ವ್ಯಕ್ತಿಗೆ, ಕಳೆದುಕೊಳ್ಳುವ ವ್ಯಕ್ತಿಗೆ ಫುಲ್ ಸ್ಟಾಪ್ ಅನ್ನೋದು ಇರೋದೇ ಇಲ್ಲ, ಅವನು ಕಾಮನೇ ಇಡ್ತಾ ಹೋಗ್ತಾನೆ. ಯಾಕೆ ಅಂತಂದರೆ, ಇವತ್ತು ಸೋತೀನಿ ಅಂದಮೇಲೆ ನಾಳೆ ನಾ ಗೆಲ್ಲಬಹುದು, ಇವತ್ತು ನಾ ಕಳ್ಕೊಂಡೀನಿ ಅಂದಮೇಲೆ ನಾಳೆ ನಾ ಪಡೀಬಹುದು ಎನ್ನುವ ಆಸೆ ಅವನಲ್ಲಿ ಹುಟ್ಟುತ್ತಾ ಹೋಗಿಬಿಡುತ್ತೆ. ಫುಲ್ ಸ್ಟಾಪ್ ಎಲ್ಲಿ ಅಂತಂದ್ರೆ ತನ್ನ ಸಾವೇ, ತಾನು ನಿಲ್ಲಾಗೋದೇ ಫುಲ್ ಸ್ಟಾಪ್. ಅಲ್ಲಿವರೆಗೆ ಅವನು ಎಚ್ಚೆತ್ತುಕೊಳ್ಳಿಕ್ಕೆ ಆಗುವುದಿಲ್ಲ. ಇದಕ್ಕೆ ಅತ್ಯಂತ ಜ್ವಲಂತ ನಿದರ್ಶನ ದುರ್ಯೋಧನ. ಪ್ರತಿನಿತ್ಯ ಇವತ್ತು 6 ದಿನಗಳ ಯುದ್ಧ ಮುಗಿದಿದೆ, 6 ದಿನದ ಯುದ್ಧದೊಳಗೂ ಸೋತಿದ್ದಾನೆ, ಆದರೂ ನಾಳೆ ಗೆಲ್ತೀನಿ ಅಂತ ಅನ್ನೋ ವಿಶ್ವಾಸ. ಭೀಷ್ಮಾಚಾರ್ಯ ಏನೋ ಪ್ರತಿಜ್ಞೆ ಮಾಡಿದ್ರು, ಒಂದು ನನ್ನ ಕೈಯೊಳಗೆ ಪಾಂಡವರು ಸೋಲ್ತಾರೆ, ಇಲ್ಲ ನನ್ನನ್ನು ಪಾಂಡವರು ಸೋಲಿಸ್ತಾರೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ರು. ಹೊರಪಾದ ಮತ್ತೆ ನಡಿ ನಾಳೆ ಯುದ್ಧಕ್ಕೆ ಸಿದ್ಧನಾದ. ಮತ್ತು ನಾಳೇನು ಮತ್ತೆ ಸೋಲೆ, ಕಟ್ಟಿಟ್ಟ ಬುತ್ತಿ. ಇದು ಎಲ್ಲಿಯವರೆಗೆ ಸೋಲು ಅಂತಂದರೆ ದುರ್ಯೋಧನ ಸಾಯುವವರೆಗೂ ಸೋಲೆ. ಪೂರ್ಣ ಕಳೆದುಕೊಂಡು ನಿಲ್ಲಾಗುವವರೆಗೂ ಕೂಡ ನಾಳೆ ನಾನು ಪಡೆಯಬಹುದು, ನಾಳೆ ನಾನು ಸಂಪಾದಿಸಬಹುದು ಅಂತ ಹೇಳಿ ಮತ್ತೆ ಮತ್ತೆ ಇನ್ವೆಸ್ಟ್ ಮಾಡ್ತಾನೆ. ಕೊನೆಗೆ 0 ಆದ ಮೇಲೇನೆ ಅವನು ಶಾಂತನಾಗ್ತಾನೆ. ಹೇಗೋ ಅದೇ ರೀತಿಯಾಗಿದ್ದು ತಾನಿಲ್ಲ ಅಂತಾದಾಗಲೇ ತನ್ನ ಜೊತೆಗೆ ಆಸೆಯೂ ಹೋಗುತ್ತೆ ಹೊರತು ಅಲ್ಲಿಯವರೆಗೂ ನಾಳೆ ನಾನು ಗೆಲ್ಲಬಹುದು, ನಾಳೆ ನಾನು ಗೆಲ್ಲಬಹುದು ಅಂತ ಮತ್ತೆ ಆಸೆಯೊಳಗೇನೆ ಯುದ್ಧಕ್ಕೆ ಸನ್ನದ್ಧನಾದ ದುರ್ಯೋಧನ. ಮತ್ತು ನಾಳೆಯ ದಿನ ಯುದ್ಧ, ಬಹಳ ಘೋರವಾದ ಯುದ್ಧವಿದೆ. ವಿಶೇಷವಾಗಿ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ನಮ. ಶ್ರೀಕೃಷ್ಣಾರ್ಪಣಮಸ್ತು.